ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ಪಡಿತರ ಚೀಟಿದಾರರಿಗೆ ಕೇಂದ್ರ ಸರ್ಕಾರದ ಬಂಪರ್ ಕೊಡುಗೆ. ಹೌದು ಗೆಳೆಯರೆ, ಬರೋಬ್ಬರಿ 3 ತಿಂಗಳ ರೇಷನ್ ಏಪ್ರಿಲ್ ತಿಂಗಳಲ್ಲಿಯೇ ಒಟ್ಟಿಗೆ ವಿತರಣೆ ಮತ್ತು ರಾಜ್ಯದಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ವಾಹನ ವಿತರಣೆ ಮತ್ತು ರಾಜ್ಯದ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಸರ್ಕಾರದಿಂದ ಸಿಗಲಿದೆ ಯಾವ ಎಲ್ಲ ಕೃಷಿ ಸಾಲಗಳು ತಿಳಿದುಕೊಳ್ಳಿ. ಮತ್ತೊಂದು ಶಾಕಿಂಗ್ ನ್ಯೂಸ್ ಏನೆಂದರೆ LPG ಬಳಕೆದಾರರಿಗೆ ಬಿಗ್ ಶಾಕ್ ಗೆಳೆಯರೆ. ಹೌದು ಗೆಳೆಯರೆ, PNG ಸಂಪರ್ಕ ಪಡೆದಿದ್ದರೆ LPG ಪೂರೈಕೆ ಸ್ಥಗಿತ. ಯಾಕೆಂದ್ರೆ ಸರ್ಕಾರದ ಮಹತ್ವದ ಆದೇಶವು ಬಂದಿದೆ ಗೆಳೆಯರೆ, ಅದನ್ನು ತಿಳಿದುಕೊಳ್ಳಿ. ಮತ್ತು ರಾಜ್ಯದಲ್ಲಿ ಧಾರಾಕಾರ ಮಳೆ ಗೆಳೆಯರೆ. ಹೌದು ಗೆಳೆಯರೆ, 7 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಮತ್ತು 15ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಗೆಳೆಯರೆ, ತಾವು ನಮ್ಮ ಈ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ವಿವರಗಳ ಮಾಹಿತಿಯನ್ನು ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಅಥವಾ ಪೂರ್ತಿಯಾಗಿ ನೋಡಿ. ಗೆಳೆಯರೆ, ದೇಶದಲ್ಲಿ ಕೋಟ್ಯಾಂತರ ಪಡಿತರ ಚೀಟಿ ಹೊಂದಿರುವಂತಹ ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ಕೇಂದ್ರ ಸರ್ಕಾರ ಅತಿ ದೊಡ್ಡ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಬರುವಂತಹ ಏಪ್ರಿಲ್ ತಿಂಗಳಿನಲ್ಲಿಯೇ ಮುಂದಿನ 3 ತಿಂಗಳ ಅಗತ್ಯ ಇರುವಂತಹ ಆಹಾರ ಧಾನ್ಯಗಳನ್ನು ಒಟ್ಟಿಗೆ ವಿತರಿಸಲು ಸರ್ಕಾರವು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಗೆಳೆಯರೆ. ಯಾಕೆಂದ್ರೆ ಬೇಸಿಗೆ ಪ್ರಖರತೆ ಮತ್ತು ಸಾಲಾಗಿಂತಹ ಹಬ್ಬಗಳು ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದೆಂದು ಈ ಉದ್ದೇಶದಿಂದ ಬೃಹತ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ವಿಶೇಷ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಏಪ್ರಿಲ್ ತಿಂಗಳ ಪಡಿತರ ವಿತರಣೆ ಸಂದರ್ಭದಲ್ಲಿಯೇ ಮೇ ಮತ್ತು ಜೂನ್ ತಿಂಗಳ ಕೋಟಾದಲ್ಲಿರುವಂತಹ ಸಹ ಫಲಾನುಭವಿಗಳಿಗೆ ಮುಂಗಡವಾಗಿ ನೀಡಲಾಗುತ್ತದೆ ಎಂದು ಹೇಳಲಾಗಿದೆ. ಇದರಿಂದಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಬಡ ಜನರು ತಮ್ಮ ಪ್ರತಿ ತಿಂಗಳ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ಅದರ ಮುಂದೆ ಸರದಿಯಲ್ಲಿ ನಿಲ್ಲುವುದು ಅಥವಾ ಪದೇ ಪದೇ ಅಲೆದಾಡುವುದು ತಪ್ಪುತ್ತದೆ. ಯಾಕೆಂದರೆ ಈ ಯೋಜನೆಯಲ್ಲಿ ಅಕ್ಕಿ, ಗೋಧಿ ಹಾಗೂ ಇತರ ಪೌಷ್ಟಿಕ ಸಿರಿಧಾನ್ಯಗಳನ್ನು ಉಚಿತವಾಗಿ ಮತ್ತು ಸರ್ಕಾರ ನಿಗದಿಪಡಿಸಿದಂತಹ ಅತ್ಯಂತ ಕಡಿಮೆ ದರದಲ್ಲಿ ವಿತರಿಸಲಾಗುತ್ತದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಅಗತ್ಯ ದಿನಬಳಕೆಯ ವಸ್ತುಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಬೆಲೆ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಮುಂಚಿತವಾಗಿಯೇ 3 ತಿಂಗಳ ಆಹಾರ ಧಾನ್ಯಗಳನ್ನು ಕೈ ಸೇರುವುದರಿಂದ ಬಡ ಕುಟುಂಬಗಳ ಆರ್ಥಿಕ ಹೊರೆ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಇದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಬೇಸಿಗೆ ಬಿಸಿಲು ವಿಪರೀತವಾಗಲಿದ್ದು ಮತ್ತು ಜನರು ರೇಷನ್ ತರಲು ಸುಡು ಬಿಸಿಲಲ್ಲಿ ಕಷ್ಟಪಡುವುದನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಗ್ರಾಹಕ ವ್ಯವಹಾರ ಸಚಿವಾಲಯವು ಮುನ್ನೆಚ್ಚರಿಕೆಯಿಂದ ಕ್ರಮವನ್ನು ಕೈಗೊಂಡಿದೆ. ಹಬ್ಬಗಳ ಆಚರಣೆ ಸಮಯದಲ್ಲಿ ಬಡವರಿಗೆ ಅವರ ಮನೆಯಲ್ಲಿ ಆಹಾರ ಕೊರತೆ ಆಗಬಾರದೆನ್ನುವ ಉದ್ದೇಶದಿಂದ ಸರ್ಕಾರವು ಪ್ರಮುಖ ಆಶೆಯಾಗಿದೆ ಅಥವಾ ಉದ್ದೇಶವಾಗಿದೆ ಎಂದು ಹೇಳಬಹುದಾಗಿದೆ. ಹಾಗಾದ್ರೆ ಯಾರಿಗೆಲ್ಲ ಸಿಗಲಿದೆ ಬಂಪರ್ ಸೌಲಭ್ಯವೆಂದರೆ ವಿಶೇಷವಾಗಿ ವಿತರಣಾ ಯೋಜನೆಯು ಲಾಭವು ಪ್ರಮುಖವಾಗಿ 2 ವರ್ಗದ ಪಡಿತರ ಚೀಟಿದಾರರಿಗೆ ಲಭ್ಯವಾಗುತ್ತದೆ. ಮೊದಲನೇದಾಗಿ ಅತ್ಯಂತ ಬಡತನ ರೇಖೆಗಿಂತ ಕೆಳಗಿರುವಂತಹ ಪಡಿತರಿಗೆ ಮತ್ತು ಈ ಕಾರ್ಡ್ ಹೊಂದಿರುವಂತರಿಗೆ ಕುಟುಂಬಗಳಿಗೆ ಸೌಲಭ್ಯ ಪಡೆಯಲಿದೆ. ಎರಡನೇದಾಗಿ ಆದ್ಯತಾ ಪಡಿತರ ಚೀಟಿ ಹೊಂದಿರುವಂತಹ BPL ಕಾರ್ಡ್ ಹೊಂದಿರುವಂತಹ ಲಕ್ಷಾಂತರ ಕುಟುಂಬಗಳಿಗೂ ಸಹ ಈ ಯೋಜನೆಯ ಸಂಪೂರ್ಣ ಪ್ರಯೋಜನ ದೊರಕಲಿದೆ. ಮುಂಬರುವಂತಹ ಮುಂಗಡ ಪಡಿತರವನ್ನು ಪಡೆಯಲು ಸರ್ಕಾರವು ಕೆಲವು ಕಡ್ಡಾಯ ನಿಯಮಗಳನ್ನು ರೂಪಿಸಿದೆ. ಫಲಾನುಭವಿಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡುವಾಗ ಅವರ ಆಧಾರ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಬಯೋಮೆಟ್ರಿಕ್ ಅಂದರೆ ಬೆರಳಚ್ಚು ಅಥವಾ ಬೆರಳಚ್ಚಿನ ಗುರುತನ್ನು ನೀಡುವುದು ಅತ್ಯವಶ್ಯಕವಾಗಿದೆ ಎಂದು ಹೇಳಬಹುದಾಗಿದೆ. ಸರಿಯಾದ ದಾಖಲೆ ಮತ್ತು ಬೆರಳಚ್ಚು ನೀಡಿದ ಅರ್ಹ ಕುಟುಂಬಗಳಿಗೆ ಅವರಿರುವಂತಹ ಸಮೀಪ ಪಡಿತರ ಕೇಂದ್ರಗಳಲ್ಲಿ 3 ತಿಂಗಳ ಆಹಾರ ಧಾನ್ಯಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಪಡೆಯಬಹುದಾಗಿದೆ. ಕೇಂದ್ರ ಸರ್ಕಾರದ ಈ ದಿಟ್ಟ ಹೆಜ್ಜೆಯು ಸಹ ದೇಶದ ಕೋಟ್ಯಾಂತರ ಜನರಿಗೆ ದೊಡ್ಡ ಮಟ್ಟದ ನೆಮ್ಮದಿಯನ್ನು ತಂದುಕೊಟ್ಟಿದೆ. ಬಡ ಕುಟುಂಬಗಳಿಗೆ ಆರ್ಥಿಕ ಭದ್ರತೆ ಒದಗಿಸುವುದರ ಜೊತೆಗೆ ಸಮಯಕ್ಕೆ ಮತ್ತು ಶ್ರಮವನ್ನು ಉಳಿಸಲು ಈ ನಿರ್ಧಾರ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಲಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಸ್ವಾವಲಂಬಿ ಸಾರಥಿ ಯೋಜನೆ. ಹೌದು ಗೆಳೆಯರೆ, ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ವಾಹನಗಳನ್ನು ವಿತರಿಸಲಾಯಿತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಮುದಾಯಗಳ ಅಭಿವೃದ್ಧಿ ನಿಗಮದ ವತಿಯಿಂದ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಬಳಿ ಬುಧವಾರ ಆಯೋಜಿಸಲಾದಂತಹ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸರ್ ಅವರು ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಫಲಾನುಭವಿಗಳಿಗೆ ವಾಹನಗಳನ್ನು ವಿತರಿಸಿದರು ಗೆಳೆಯರೆ. ಅನೇಕ ಜನರು ಬಡರೇಖೆಗಿಂತ ಕೆಳಗಿರುವುದರ ಕಾರಣ ದುಡಿಯಲು ಅಥವಾ ಗಳಿಸಲು ಅವರಿಗೆ ಲಭ್ಯವಾಗುವುದಿಲ್ಲ. ಹೀಗಾಗಿ ಸ್ವಾವಲಂಬಿ ಯೋಜನೆಯಡಿಯಲ್ಲಿ ಅವರು ದುಡಿದು ಸ್ವಾವಲಂಬಿಗಳಾಗೋದಕ್ಕೋಸ್ಕರನೇ ಸರ್ಕಾರವು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಗೆಳೆಯರೆ. ಹೀಗಾಗಿ ಅವರಿಗೆ ಸ್ವಾವಲಂಬಿಗಳಾಗಿ ದುಡಿಯಲು ಮತ್ತು ಆರ್ಥಿಕ ಭದ್ರತೆಗಾಗಿ ಅವರಿಗೆ ಟ್ಯಾಕ್ಸಿ, ಆಟೋ ರಿಕ್ಷಾ, ಗೂಡ್ಸ್ ವಾಹನ ಈಗ ಅನೇಕ ಪ್ರಕಾರದ ವಾಹನಗಳನ್ನು ವಿತರಿಸಲಾಯಿತು ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ರಾಜ್ಯದ ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ ಗೆಳೆಯರೆ. ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ರೈತರಿಗೆ ಆರ್ಥಿಕವಾಗಿ ಸಬಲೀಕರಣಕ್ಕಾಗಿ ಸರ್ಕಾರ ಮತ್ತು ಬ್ಯಾಂಕುಗಳು ವಿವಿಧ ರೀತಿಯ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ರೈತರು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಯಾವ ಸಾಲವನ್ನು ಪಡೆದುಕೊಳ್ಳಬಹುದು ಮತ್ತು ಅದರ ಪ್ರಕ್ರಿಯೆ ಹೇಗಿರುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಹೀಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ. ಕೃಷಿ ಸಾಲಗಳನ್ನು ಮುಖ್ಯವಾಗಿ 3 ವಿಧವಾಗಿ ವಿಂಗಡಿಸಲಾಗುತ್ತದೆ. ಮೊದಲು ವಾರ್ಷಿಕ ಬೆಳೆ ಸಾಲ. ಹೌದು ಗೆಳೆಯರೆ, ರೈತರಿಗೆ ಸಿಗುವ ಅತ್ಯಂತ ಸಾಮಾನ್ಯ ಮತ್ತು ತುರ್ತು ಸಾಲವಾಗಿದೆ. ಬೆಳೆ
ಬೆಳೆ ಮತ್ತು ಬೆಳೆಯಲು ಬೇಕಾದ ಬೀಜ, ಗೊಬ್ಬರ ಹಾಗೂ ಕೂಲಿ ವೆಚ್ಚಗಳಿಗಾಗಿ ಇದು ನೀಡಲಾಗುತ್ತದೆ. ಬಡ್ಡಿ ದರ ಹೇಗಿರುತ್ತದೆ ಎಂದರೆ ಸಾಮಾನ್ಯವಾಗಿ ಸಾಲಕ್ಕೆ 4% ಬಡ್ಡಿ ಇರುತ್ತದೆ. ಕರ್ನಾಟಕದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ 3 ಲಕ್ಷದ ರೂಪಾಯಿವರೆಗೂ ಸಹ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳು ಲಭ್ಯವಾಗುತ್ತದೆ ಎಂದು ಹೇಳಬಹುದು. ಅಗತ್ಯವಾದ ದಾಖಲೆಗಳೇನು ಕೊಡಬೇಕೆಂದರೆ ಆಧಾರ್ ಕಾರ್ಡ್, ಜಮೀನು ಪಹಣಿ ಮತ್ತು ಬ್ಯಾಂಕ್ ಅರ್ಜಿ ನಮೂನೆ ಬೇಕಾಗುತ್ತದೆ ಗೆಳೆಯರೆ. ವಿಶ್ಲೇಷಣೆ ಏನೆಂದರೆ ವಿಶೇಷವಾಗಿ ತಾವು ತಿಳಿದುಕೊಳ್ಳಿ ಗೆಳೆಯರೆ, ಪ್ರತಿ ವರ್ಷ ಸಾಲವನ್ನು ನವೀಕರಿಸಲು ಮಾಡುವುದರಿಂದ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಮತ್ತು ಎರಡನೇದಾಗಿ ಮಧ್ಯಮ ಅವಧಿಯ ಸಾಲ ಗೆಳೆಯರೆ, ಜಮೀನಿನ ಸಣ್ಣ ಪುಟ್ಟ ಅವಧಿಯ ಅಭಿವೃದ್ಧಿಗಳು ಮತ್ತು ಕೆಲಸವನ್ನು ಮಾಡಲು ಈ ಸಾಲವನ್ನು ನೀಡಲಾಗುತ್ತದೆ. ಇದರ ಉದ್ದೇಶವೇನೆಂದರೆ ಬಾವಿ ತೋಡುವುದು, ಪೈಪ್ಲೈನ್ ಅಳವಡಿಸಿಕೊಳ್ಳುವುದು ಅಥವಾ ಕೃಷಿ ಉಪಕರಣಗಳ ಖರೀದಿಗಾಗಿ ಸಾಲವನ್ನು ಬಳಸಬಹುದಾಗಿದೆ. ಅವಧಿ ಮತ್ತು ಮಿತಿ ಏನೆಂದರೆ ಗೆಳೆಯರೆ, ಇದು ಸಾಮಾನ್ಯವಾಗಿ 5 ವರ್ಷಗಳ ಅವಧಿ ಯೋಜನೆಯಾಗಿದ್ದು 10 ಲಕ್ಷ ರೂಪಾಯಿಗಳವರೆಗೂ ಸಹ ಸಾಲ ಪಡೆಯಲು ಅವಕಾಶವಿರುತ್ತದೆ. ಮುಖ್ಯವಾದ ದಾಖಲೆಗಳೇನೆಂದರೆ ಪಹಣಿ ಜೊತೆಗೆ ಇಸಿ ಮತ್ತು ನೋ ಡ್ಯೂ ಸರ್ಟಿಫಿಕೇಟ್ ಅಗತ್ಯವಾಗಿರುತ್ತದೆ ಗೆಳೆಯರೆ. ಮತ್ತು ಮೂರನೇದಾಗಿ ದೀರ್ಘಾವಧಿಯ ಕಾಲದ ಸಾಲ ಗೆಳೆಯರೆ, ದೊಡ್ಡ ಪ್ರಮಾಣದ ಕೃಷಿ ಅಭಿವೃದ್ಧಿ ಅಥವಾ ಭೂ ಸುಧಾರಣೆಗಾಗಿ ಈ ಸಾಲವನ್ನು ನೀಡಲಾಗುತ್ತದೆ. ಇದರ ಉದ್ದೇಶವೇನೆಂದರೆ ಪಾಳು ಬಿದ್ದ ಭೂಮಿಯನ್ನು ಸಾಗುವಳಿ ಮಾಡುವುದು ಅಥವಾ ಬೃಹತ್ ನೀರಾವರಿ ಯೋಜನೆಗಾಗಿ ಸಾಲ ಸಿಗುತ್ತದೆ ಗೆಳೆಯರೆ. ಸಾಲದ ಮಿತಿ ಎಷ್ಟಿರುತ್ತದೆ ಅಂದರೆ ಯೋಜನೆಯಡಿಯಲ್ಲಿ ರೈತರು 20 ಲಕ್ಷ ರೂಪಾಯಿ ಅಥವಾ ಅದಕ್ಕಿಂತಲೂ ಹೆಚ್ಚು ಸಾಲವನ್ನು ಪಡೆಯಬಹುದಾಗಿದೆ. ಇದರ ಷರತ್ತುಗಳೇನೆಂದರೆ ಸಾಲದ ಮೊತ್ತ ಹೆಚ್ಚಿರುವುದರಿಂದ ಜಮೀನಿನ ಸಂಪೂರ್ಣ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ ಮತ್ತು ಜಮೀನನ್ನು ಗ್ಯಾರಂಟಿ ಇಡಬೇಕಾಗುತ್ತದೆ. ಇದರ ಸೌಲಭ್ಯಗಳೇನೆಂದರೆ ಕೇವಲ ಜಮೀನು ಇರುವುದಷ್ಟೇ ಅಲ್ಲದೆ ಜಮೀನಿನ ಇಲ್ಲದ ರೈತರು ಸಹ ಕೂಡ ಇದು ಕೈಗಾರಿಕೆ ಮತ್ತು ಮೀನುಗಾರಿಕೆ ಉದ್ದೇಶಗಳಿಗಾಗಿ ಸಾಲ ಪಡೆಯಲು ಅವಕಾಶವಿರುತ್ತದೆ ಗೆಳೆಯರೆ. ಗಮನಿಸಿ ರೈತರೇ, ಸಾಧ್ಯವಾದಷ್ಟು ಸಹಕಾರ ಸಂಘಗಳ ಮೂಲಕ ಸಾಲ ಪಡೆದರೆ ಬಡ್ಡಿ ರಹಿತ ಸೌಲಭ್ಯದ ಲಾಭವನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಸಂಪರ್ಕಿಸಿ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತೊಂದು ಶಾಕಿಂಗ್ ನ್ಯೂಸ್ ಏನೆಂದರೆ ಗ್ರಾಹಕರು ಲಭ್ಯವಿರುವಂತಹ ಪೈಪ್ಲೈನ್ ನೈಸರ್ಗಿಕ ಅನಿಲಕ್ಕೆ ಬದಲಾಯಿಸಲು ವಿಫಲರಾದರೆ ಮನೆಗಳಿಗೆ ಅಡುಗೆ ಅನಿಲ ಅಥವಾ LPG ಸರಬರಾಜನ್ನು ನೀಡಲಾಗುವುದೆಂದು ಸರ್ಕಾರ ಹೊಸ ಆದೇಶ ಹೊರಡಿಸಿದೆ. ಪೈಪ್ಲೈನ್ ಆಧಾರಿತ ಇಂಧನಕ್ಕೆ ಭಾರತದ ಪರಿವರ್ತನೆಯನ್ನು ವೇಗಗೊಳಿಸಲು, ಇಂಧನದ ಮೂಲಗಳು ವಿಸ್ತರಿಸಲು ಮತ್ತು ಒಂದೇ ಪೂರೈಕೆ ಚಾನೆಲ್ಗಳನ್ನು ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಈ ಅಧಿಸೂಚನೆಯ ಗುರಿಯನ್ನು ಹೊಂದಿದೆ ಎಂದು ಹೇಳಬಹುದಾಗಿದೆ. ಪಶ್ಚಿಮ ಏಷ್ಯಾದಲ್ಲಿರುವಂತಹ ಸಂಘರ್ಷದಿಂದಾಗಿ ಭಾರತವು LPG ಲಭ್ಯಗಳನ್ನು ಅಡಚಣೆಗಳನ್ನು ಎದುರಿಸುತ್ತಿರುವ ಕಾರಣ ಈ ಆದೇಶವನ್ನು ತಂದಿದೆ ಎಂದು ಹೇಳಬಹುದಾಗಿದೆ. ಯಾಕೆಂದರೆ ಪೂರೈಕೆ ಮಾಡುವಂತಹ ಮಾರ್ಗಗಳ ಮೇಲೆ ಪರಿಣಾಮ ಬೀರುವುದರ ಮುಖಾಂತರ ಮತ್ತು ಪ್ರಮಾಣದ ಪ್ರಮುಖ ದ್ರಾವಣೀಕರಣ ಸೌಲಭ್ಯಗಳನ್ನು ಹಾನಿಗೊಳಿಸುತ್ತದೆ ಎಂದು ಹೇಳಬಹುದಾಗಿದೆ. ಕಾರಣದಿಂದಾಗಿ ಸರ್ಕಾರವು ವಸತಿ ಮತ್ತು ವಾಣಿಜ್ಯ ಬಳಕೆದಾರರಿಗೆ PNGಯನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದೆ. ಇದನ್ನು ಪೈಪ್ಲೈನ್ಗಳ ಮೂಲಕ ನಿರಂತರವಾಗಿ ತಲುಪಿಸಲಾಗುತ್ತದೆ ಮತ್ತು ಬುಕ್ಕಿಂಗ್ ಪುರಾಣಗಳ ಅಗತ್ಯವು ನಿವಾರಿಸಲಾಗುತ್ತದೆ. ಅದಕ್ಕಾಗಿ ಮಾರ್ಚ್ 24ರಂದು ಹೊರಡಿಸಿದಂತಹ ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ವಿತರಣೆ ಆದೇಶದ ಪ್ರಕಾರ 2026ರ ಪೈಪ್ಲೈನ್ ಜಾಲವನ್ನು ವಿಸ್ತರಿಸಲು, ಅನುಮೋದನೆಗಳನ್ನು ಸರಳಗೊಳಿಸಲು ಮತ್ತು ವೇಗದ ಸಂಪರ್ಕವನ್ನು ಉತ್ತೇಜಿಸಲು ಒಟ್ಟು ಚೌಕಟ್ಟಿನಲ್ಲಿ ರೂಪಿಸಲಾಗಿದೆ. ನಿರ್ದೇಶನದ ಪ್ರಕಾರ ಅಸ್ತಿತ್ವದಲ್ಲಿರುವಂತಹ ಪೈಪ್ಲೈನ್ ಆದೇಶವು ಪ್ರದೇಶದಲ್ಲಿರುವಂತಹ ಹೊರತಾಗಿ ಮನೆಗಳು PNGಯನ್ನು ನಿರಾಕರಿಸಿದ್ದರೆ LPG ಪೂರೈಕೆಗಳು 3 ತಿಂಗಳ ನಂತರ ನಿಲ್ಲಿಸಲಾಗುವುದು. PNGಯನ್ನು ತಾಂತ್ರಿಕವಾಗಿ ಅಸಾಧ್ಯ ಅಥವಾ ಪರಿಗಣಿಸಲಾದಂತಹ ಮತ್ತು ಅಪೇಕ್ಷಣರಹಿತ ಪ್ರಮಾಣ ಪತ್ರದಿಂದ ಬೆಂಬಲಿತವಾಗಿರುವಂತಹ ಮಾತ್ರ ವಿನಾಯಿತಿ ಅನ್ವಯವಾಗುತ್ತದೆ ಮತ್ತು ಪೈಪ್ಲೈನ್ಗಳು ಸಕ್ರಿಯವಾಗಿ ಗೊಳಿಸುವುದರ ಮುಖಾಂತರ ಪ್ರದೇಶಗಳಲ್ಲಿ LPG ಸಿಲಿಂಡರ್ಗಳನ್ನು ಮುಕ್ತಗೊಳಿಸಲು ಅಥವಾ ಮೂಲ ಸೌಕರ್ಯಗಳ ಕೊರತೆಯನ್ನು ಮರು ನಿರ್ದೇಶಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರ ಮತ್ತೆ ಶುರುವಾಗುವಂತ ಮುನ್ಸೂಚನೆ ಬಂದಿದೆ ಗೆಳೆಯರೆ. ಯುಗಾದಿಗೂ ಮುನ್ನವೇ ಸುರಿದಂತ ಮಳೆ ನಂತರ ದಿನಗಳಲ್ಲಿ ದುರ್ಬಲವಾಯಿತು. ಇದೀಗ ಬದಲಾದ ಹವಾಮಾನ ವೈಪರೀತ್ಯಗಳಿಂದ ಪ್ರಭಾವವಾದಂಥ ರಾಜ್ಯದ ಒಳನಾಡಿನ ಜಿಲ್ಲೆಗಳಲ್ಲಿ ಅಧಿಕೃತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. 7 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ ಮತ್ತು 15 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮುಂಬರುವಂತಹ ದಿನಗಳಲ್ಲಿ ರಾಜ್ಯದಲ್ಲಿ ಧಾರಾಕಾರ ಮಳೆಯಾಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಧಾರವಾಡ, ಹುಬ್ಬಳ್ಳಿ, ಶಿವಮೊಗ್ಗ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಗದಗ, ಹಾವೇರಿ, ವಿಜಯನಗರ, ದಾವಣಗೆರೆ ಹೀಗೆ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವಂಥ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಇವುಗಳಿಗೆ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಭಾರಿ ಮಳೆಯಾಗುವಂಥ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಕರ್ನಾಟಕದಲ್ಲಿ ಇನ್ನು ವಿಜಯಪುರ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಉಡುಪಿ, ಚಿತ್ರದುರ್ಗ, ಮೈಸೂರು, ಕೊಡಗು, ಹಾಸನ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಿಂಚಾಗುವಂತ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಮಾರ್ಚ್ 27ರ ನಂತರ 4 ದಿನಗಳ ಕರಾವಳಿ, ಉತ್ತರ ಕರ್ನಾಟಕ ಸೇರಿದಂತೆ ಹಲವು ಒಳನಾಡಿನ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವಂತ ಸಾಧ್ಯತೆ ಇದೆ ಮತ್ತು 28 ಮಾರ್ಚ್ ಉತ್ತರ ಕರ್ನಾಟಕ ವಿವಿಧ ಜಿಲ್ಲೆಗಳಲ್ಲಿ ಮುಂಗಾರು ಮಳೆ, ಪೂರ್ವ ಮಳೆ ಆಗುವಂತ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ.
ಮತ್ತು ಮೂರನೇ ದಿನದಂತ 29 ಮಾರ್ಚ್ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನ ವಿವಿಧ ಭಾಗಗಳಲ್ಲಿ ಮಳೆ ಚುರುಕಾಗಿರಲಿದೆ ಎಂದು ರಾಜ್ಯದ ಹವಾಮಾನ ಇಲಾಖೆಯು ಮುನ್ಸೂಚನೆ ನೀಡಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೇ, ತಾವು ನಮ್ಮ ಚಾನೆಲ್ಗೆ ಮೊದಲು ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.